ಸಿಟಿ ಬಸ್ ನಿಲ್ದಾಣ ಬಳಿ ಇರುವ ಶ್ರೀ ಗಣಪತಿ ಸೇವಾ ಸಂಸ್ಥೆಯಿಂದ ಪ್ರತಿಷ್ಠಾಪಿಸಲಾಗಿರುವ ಶ್ರೀ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಮಂಗಳವಾರದಂದು ಮಧ್ಯಾಹ್ನ ಮಹಾಮಂಗಳಾರತಿಗೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೆ ಗೌಡ ಮತ್ತು ದಂಪತಿಗಳು ಆಗಮಿಸಿ ದೇವರ ದರ್ಶನ ಮಾಡಿ ಪುನೀತರಾದರು. ನಂತರ ಪ್ರೀತಂ ಗೌಡರು ಮಾಧ್ಯಮದೊಂದಿಗೆ ಮಾತನಾಡಿ, ಹಾಸನ ನಗರದ ಪೆಂಡಲ್ ಗಣಪತಿ ಎಂದೇ ಹೆಸರು ಆಗಿರುವ ಗಣೇಶ ಸೇವೆಯನ್ನು ಈ ದಿನ ನನಗೆ ಕಲ್ಪಿಸಿಕೊಟ್ಟಿದ್ದರು. ನನ್ನ ವಿಧಾನಸಭಾದ ಹಿತೈಷಿಗಳು ಈ ದಿನ ಬಂದು ಪೂಜೆಯಲ್ಲಿ ಪಾಲ್ಗೊಂಡು ವಿಘ್ನ ನಿವಾರಕನ ಆಶೀರ್ವಾದ ಪಡೆದಿದ್ದೇವೆ. ವಿನಾಯಕ ಹಾಸನ ಜಿಲ್ಲೆ ಮತ್ತು ವಿಧಾನಸಭಾ ಕ್ಷೇತ್ರಕ್ಕೆ ಒಳಿತನ್ನು ಮಾಡಲಿ ಎಂದು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ ಎಂದರು. ನಾನು ಗಣಪತಿ ಪೂಜೆಯಲ್ಲಿದ್ದರಿಂದ ರಾಜ್ಯ ಮುಖ್ಯಮಂತ್ರಿ ಬಗ್ಗೆ ವಿಚಾರ ತಿಳಿದಿರುವುದಿಲ್ಲ. ಕೋರ್ಟ್ನಲ್ಲಿ ಇದ್ದುದರಿಂದ ಯಾವುದನ್ನು ಮಾತನಾಡುವಾಗಿಲ್ಲ. ತೀರ್ಪನ್ನು ವೀಕ್ಷಣೆ ಮಾಡಿ ಮುಂದೆ ತಿಳಿಸುವುದಾಗಿ ಹೇಳಿದರು. ದೊಡ್ಡ ಗಣಪತಿ ಪೆಂಡಲ್ ಗಣಪತಿ ಅಂತಾನೆ ಹೆಸರುವಾಸಿಯಾಗಿರುವ ಗಣಪತಿಯ ಸೇವೆಯ ಅವಕಾಶವನ್ನ ಈ ದಿನ ನನಗೆ ಕಲ್ಪಿಸಿಕೊಟ್ಟಿದ್ರು. ನಮ್ಮ ಕುಟುಂಬ ಸಮೇತ ಅಂದ್ರೆ ಇಡೀ ವಿಧಾನಸಭಾ ಕ್ಷೇತ್ರದ ನನ್ನ ಹಿತೈಷಿಗಳು ಬಂದು ಇವತ್ತು ಪೂಜೆಯಲ್ಲಿ ಪಾಲ್ಗೊಂಡು ವಿಘ್ನ ನಿವಾರಕ ವಿನಾಯಕನ ಆಶೀರ್ವಾದವನ್ನು ಪಡೆದಿದ್ದೇವೆ. ವಿನಾಯಕ ಹಾಸನ ಜಿಲ್ಲೆಗೆ, ಹಾಸನ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ರಾಜ್ಯಕ್ಕೆ ಒಳಿತನ್ನ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಪೂಜೆಗಳು ಮುಗಿದಿದೆ. ಈಗ ನಮ್ಮ ಮೆಂಬರ್ಶಿಪ್ ಡ್ರೈವ್ ಇದೆ. ಬನ್ನಿ ಎಲ್ಲರೂ ಮೆಂಬರ್ಶಿಪ್ ಡ್ರೈವಿಂದ ಒಂದು ಪೂರ್ವಭಾವಿ ಸಭೆ ಇಟ್ಕೊಂಡಿದ್ದೀವಿ. ಅಲ್ಲಿ ಸಿಗೋವಂಥದ್ದಾಗುತ್ತೆ. ಈಗ ಗಮನಿಸಿ, ಪೂಜೆಯಲ್ಲಿದ್ದೆ ನಾನು 11 ಗಂಟೆಯಿಂದ. ಈಗ ಅದನ್ನ ಹೋಗಿ ನೋಡಿ ರಿಯಾಕ್ಟ್ ಮಾಡ್ತೀನಿ. ನಾನು ನೋಡಿಲ್ಲ, ನೋಡಿ ನಿಮ್ಗೆ ವಾಪಸ್ ರಿಯಾಕ್ಟ್ ಮಾಡ್ತೀನಿ. ಕೆಲವು ಬಿಜೆಪಿ ನಾಯಕರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ನೋಡ್ತೀನಿ. ನಾನು ಪೂಜೆಯಲ್ಲಿದ್ದೆ 11 ಗಂಟೆಯಿಂದ ಬೆಳಗ್ಗೆ. ಅಂತಿಮವಾಗಿ ಮಾಧ್ಯಮ ನೋಡಿದೆ, ಅನುಮತಿ ನೀಡಿದ್ರೆ ನಿಮ್ಮ ಅಭಿಪ್ರಾಯ ಏನು? ಅಲ್ಲ, ಹಂಗಿಲ್ಲ. ನಾನು ನೋಡಿ ಅಧಿಕೃತವಾಗಿ ನೋಡಿ ರಿಯಾಕ್ಟ್ ಮಾಡ್ತೀನಿ. ಇಲ್ಲೇ ಇದ್ದೀನಿ ಇವತ್ತು ಪೂರ. ಈಗ ಅದನ್ನೇ ಕೋರ್ಟಲ್ಲಿ ಇತ್ತು, ಹಂಗಾಗಿ ನಾನು ಮಾತಾಡೋಂಗಿಲ್ಲ. ಕೋರ್ಟಿಂದ ಏನಿದೆ ತೀರ್ಮಾನ ನೋಡಿ ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ಖಂಡಿತವಾಗ್ಲೂ ನಾನೇ ಬಂದು ನೀವೆಲ್ಲಿರ್ತೀರಲ್ಲ ರೆಸ್ಪಾಂಡ್ ಮಾಡ್ತೀನಿ. ಇದೇ ವೇಳೆ ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್, ಎಂಸಿಇ ಕಾಲೇಜ್ ಕಾರ್ಯದರ್ಶಿ ಆರ್ ಟಿ ದೇವೇಗೌಡ, ಮ್ಯಾನೇಜರ್ ಶಿವರಾಮ್ ಕೃಷ್ಣಯ್ಯ, ಶ್ರೀ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಎಚ್ ನಾಗರಾಜು, ಕಾರ್ಯದರ್ಶಿ ಚನ್ನವೀರಪ್ಪ, ಸಹ ಕಾರ್ಯದರ್ಶಿ ವೈಎಸ್ ಮುರುಗೇಂದ್ರ, ಖಜಾಂಚಿ ಎಂಎಸ್ ಶ್ರೀಕಂಠಯ್ಯ, ಧರ್ಮದರ್ಶಿಗಳಾದ ಬೋಧೇಶ್, ಎಚ್ ಟಿ ಶೇಖರ್, ಎಚ್ ಎಸ್ ಅನಂತನಾರಾಯಣ, ಎಸ್ ಎನ್ ಶಂಕರ್ರಾವ್, ಸಿ ರಾಮಚಂದ್ರಯ್ಯ, ಎಚ್ ಪಿ ಕಿರಣ್, ಎಂ ಕೆ ಕಮಲ್ ಕುಮಾರ್, ಎಚ್ ಡಿ ದೀಪಕ್, ಲೀಲಾ ಕುಮಾರ್, ಬಿಜೆಪಿ ಮುಖಂಡರಾದ ಪ್ರೀತಿವರ್ಧನ್, ಪ್ರಕಾಶ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.